ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಡಿ-ಮಾರ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಈ ರಿಸಲ್ಟ್ಸ್ ಇವತ್ತು ಅನೌನ್ಸ್ ಆಯಿತು. ಜುಲೈ ಟು ಸೆಪ್ಟೆಂಬರ್ 2022 ಅಲ್ಲಿ ರೆವೆನ್ಯೂ 10,638 ಕ್ರೋರ್ಸಿಂದ ಜುಲೈ ಟು ಸೆಪ್ಟೆಂಬರ್ 2023 ಅಲ್ಲಿ 12,624 ಕ್ರೋರ್ಸ್ ಆಗಿದೆ. 19% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 686 ಕೋಟಿಯಿಂದ 623 ಕೋಟಿ ಆಗಿದೆ. 9% ಕಮ್ಮಿ ಆಗಿದೆ. ರೆವೆನ್ಯೂ ಆಸ್ ಪರ್ ಎಕ್ಸ್ಪೆಕ್ಟೇಷನ್ ಬಂದಿದೆ, ಆದರೆ ಪ್ರಾಫಿಟ್ಟು ಬಿಲೋ ಅನಾಲಿಸ್ಟ್ ಎಸ್ಟಿಮೇಟ್ ಬಂದಿದೆ. ಸೊ ಮಂಡೇ ಈ ಶೇರ್ಸು ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನೋಡಬೇಕಾಗತ್ತೆ ಏನಾದರೂ ವೀಕ್ನೆಸ್ ಇರುತ್ತಾ ಅಂತ, ಯಾಕಂದರೆ ಬಿಲೋ ಎಕ್ಸ್ಪೆಕ್ಟೇಷನ್ ಬಂದಿದೆ. ನ್ಯೂಸ್ ನಂಬರ್ 2, MCA ಎಕ್ಸಾಮಿನಿಂಗ್ ಅದಾನಿ ಗ್ರೂಪ್ ಅಕೌಂಟ್ಸ್. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು ಅವರು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಅದಾನಿ ಗ್ರೂಪ್ ಅವರ ಅಕೌಂಟ್ಸನ್ನು. ಯಾಕಂದರೆ ಅದಾನಿದು 2 ಏರ್ಪೋರ್ಟ್ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಫಾರ್ ದ ಫೈನಾನ್ಷಿಯಲ್ ಇಯರ್ಸ್ 2017-18 ಟು 2021-22. ಅದಾನಿ ಅವ್ರ ಹತ್ರ ಸದ್ಯಕ್ಕೆ 7 ಏರ್ಪೋರ್ಟ್ಸ್ ಓನ್ ಹಾಗೂ ಆಪರೇಟ್ ಮಾಡ್ತಾರೆ ಇಂಡಿಯಾದಲ್ಲಿ. ಹಾಗೂ ಇದರಿಂದ ಮಂಡೇ ಏನಾದರೂ ಶೇರ್ ಪ್ರೈಸು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 3, ಇಂಡಿಯಾ UK ಟ್ರೇಡ್ ಪ್ಯಾಕ್ಟ್ ಟಾಕ್ಸ್ ಅಟ್ ಅಡ್ವಾನ್ಸ್ ಸ್ಟೇಜ್. ನೆಗೋಸಿಯೇಷನ್ಸ್ ನಡೀತಾ ಇದೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ UK ಅದು ಅಡ್ವಾನ್ಸ್ ಸ್ಟೇಜಲ್ಲಿದೆ. ಯಾಕಂದರೆ ಆವಾಗ ಏನು ಅಡಿಷ್ನಲ್ ಇಂಪೋರ್ಟ್ ಡ್ಯೂಟೀಸ್ ಇರೋದಿಲ್ಲ, ಯಾವ ಕಂಟ್ರಿ ಇಂಪೋರ್ಟ್ ಮಾಡ್ತಾ ಇದೆ. ಇಂಡಿಯಾ ಮತ್ತು ಬ್ರಿಟನ್ನು ಜಾನ್ವರಿ 2022 ಅಲ್ಲಿ ಈ ಡಿಸ್ಕಷನ್ಸ್ ಸ್ಟಾರ್ಟ್ ಮಾಡಿದರು. ಆದರೆ 2022 ಅಲ್ಲಿ ಈ ಡಿಸ್ಕಷನ್ಸ್ ಮುಗ್ದಿಲ್ಲ. ಡೆಡ್ ಲೈನ್ ಕ್ರಾಸ್ ಆಯಿತು. ಯಾಕಂದರೆ ಅಲ್ಲಿ ಪೊಲಿಟಿಕಲಿ ಪ್ರಾಬ್ಲಮ್ ಆಗ್ತಾ ಇತ್ತು. ಹೊಸ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಇಂಡಿಯಾ ಮತ್ತು UK ಮಧ್ಯದಲ್ಲಿ 1.68 lakh ಕ್ರೋರ್ಸು ಪ್ರತಿ ವರ್ಷ ಟ್ರೇಡ್ ಆಗುತ್ತೆ, ಗುಡ್ಸ್ ಮತ್ತು ಸರ್ವಿಸಸ್. ಇದು 2022-23 ಅಲ್ಲಿ 2021-22 ಅಲ್ಲಿ 1.45 lakh ಕ್ರೋರ್ಸು ಟ್ರೇಡ್ ಆಗಿತ್ತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಜರ್ಮನ್ ಲಕ್ಸುರಿ ವೆಹಿಕಲ್ ಮೇಕರ್ BMW ಗ್ರೂಪ್ ಅವರು ಹೇಳಿದ್ದಾರೆ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ 10% ಜಾಸ್ತಿ ಆಗಿದೆ ಅವ್ರ ಸೇಲ್ಸು. 9,580 ಯೂನಿಟ್ಸ್ ಆಗಿದೆ ಇಂಡಿಯಾದಲ್ಲಿ. ಏರ್ ಇಂಡಿಯಾ ಮತ್ತು ಸ್ಪೈಸ್ ಜೆಟ್ಟು ಒಂದು ಸ್ಪೆಷಲ್ ಫ್ಲೈಟನ್ನು ನಡೆಸ್ತಾರೆ ಟೆಲ್ ಅವೀವ್ ಇಸ್ರೇಲಿಗೆ. ಸೊ ದಟ್ ಅವರು ಎಷ್ಟೋ ಇಂಡಿಯನ್ಸನ್ನು ಇಸ್ರೇಲಿಂದ ವಾಪಸ್ ಇಂಡಿಯಾಗೆ ಕರ್ಕೊಂಬರ್ಬೋದು. ಅಲ್ಲಿ ಸದ್ಯಕ್ಕೆ ವಾರ್ ನಡೀತಾ ಇದೆ, ಸ್ವಲ್ಪ ಸಿಚುವೇಶನ್ ಅಷ್ಟು ಸೇಫ್ ಇಲ್ಲ. ಸೊ ಯಾರ್ಯಾರು ಇಂಡಿಯಾಕ್ಕೆ ವಾಪಸ್ ಬರಬೇಕಂತಿದ್ದಾರೆ ಈ ಪರ್ಟಿಕ್ಯುಲರ್ ಸ್ಪೆಷಲ್ ಫ್ಲೈಟ್ಸಲ್ಲಿ ವಾಪಸ್ ಬರ್ಬೋದು ಅಂತ ಗೌರ್ಮೆಂಟು ಅನೌನ್ಸ್ ಮಾಡಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ని ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.